ಮೂಲಭೂತ ಸೌಕರ್ಯವಿಲ್ಲದೆ ಬಡಪಾಯಿಗಳ ಪರದಾಟ. ವಿದ್ಯುತ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೋಟರ್ ಐಡಿನೂ ಇಲ್ಲ. ವಾಸ ಮಾಡೋ ಮನೆ ಜಾಗ ಹಕ್ಕುಪತ್ರವೂ ಮೊದಲೇ ಇಲ್ಲ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವ್ಯಾಸನಕೆರೆ ಗ್ರಾಮದ ಸ್ಥಿತಿ ಇದು. ಕಳೆದ 80 ವರ್ಷಗಳಿಂದ ಅರಣ್ಯದಂಚಿನಲ್ಲಿ 70 ಕುಟುಂಬಗಳು ವಾಸ ಮಾಡ್ತಾ ಇದೆ. ವ್ಯಾಸನಕೆರೆ ಗ್ರಾಮ ಈಗ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ. ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಮನೆ ನಿರ್ಮಿಸುವಂತಿಲ್ಲ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. 2021ರವರೆಗೂ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ತೆರಿಗೆಯನ್ನು ಗ್ರಾಮಸ್ಥರು ಕಟ್ಟಿದ್ದಾರೆ. 2021ರ ನಂತರ ಆ ತೆರಿಗೆ ಕಟ್ಟಿಸಿಕೊಳ್ಳದೆ ಸಬೂಬು ಹೇಳ್ತಾ ಇದೆ ಪಂಚಾಯಿತಿ. ನಮಗೆ ಬೇರೆ ಕಡೆ ಸೈಟ್ ನೀಡಿದ್ರೆ ಹೋಗೋದಕ್ಕೆ ರೆಡಿ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ನಮಗೆ ಹಕ್ಕುಪತ್ರ ನೀಡದಿದ್ರೆ ಮುಂದೆ ಚುನಾವಣೆಯನ್ನ ಬಹಿಷ್ಕಾರ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. 100 ವರ್ಷಗಳಿಂದ ವಾಸವಿರುವಂಥ ಜಾಗ ಬಿಡಲ್ಲ ಅಂತ ಮಹಿಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ತೆರಿಗೆ ಎಲ್ಲ ಕಟ್ಟಿಸ್ಕೊಂಡಿದ್ದಾರೆ. ಆಮೇಲೆ ಸಬೂಬ್ ನೀಡಕ್ಕೆ ಶುರು ಮಾಡ್ತಿದ್ದಾರೆ. ಒಂದು ವಿದ್ಯುತ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ, ಇಲ್ಲಿದ್ದಾರೆ ಜನ ಇದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಪುರಾವೆಗಳು ಇಲ್ಲ. ಆದರೆ ಎಲೆಕ್ಷನ್ನು ಅಂತ ಬಂದಾಗ ಇವ್ರುಗಳ ನೆನಪಾಗತ್ತೆ. ನೋಡಿ, ಅಲ್ಲಿನ ಸ್ಥಿತಿಗತಿಯನ್ನು ನೀವು ನೋಡಿ. ಎಷ್ಟೋ ವರ್ಷಗಳಿಂದ ಇಲ್ಲಿದ್ದಾರಂತೆ ಪಾಪ. ಒಂದು ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಏನಂತ ಹೇಳಬೇಕು? ಅದಕ್ಕೆ ಈ ಬಾರಿ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿವರೆಗೂ ಹೋಗಿ ಮತ ಕೇಳುವಂಥ ಜನಪ್ರತಿನಿಧಿಗಳಿಗೆ ಇವ್ರಿಗೆ ತಕ್ಕಂಗೆ ಏನೇನು ಮಾಡಿಕೊಡ್ಬೇಕು ಅನ್ನುವಂಥ ಅರಿವಿಲ್ವಾ? ಹಾಗಿದ್ರೆ ಅಧಿಕಾರಿಗಳು ಅಂತ ಇರ್ತಾರಲ್ಲ, ಅವರು ಸರ್ಕಾರಕ್ಕೆ ಮತ್ತು ಜನರಿಗೆ ಕೊಂಡಿಯಾಗಿ ಕೆಲಸ ಮಾಡಲ್ವಾ? ಏನು ಅವಶ್ಯಕತೆ ಇದೆ, ಏನು ಬೇಕಾಗಿದೆ? ಒಂದು ಊರು, ಒಂದು ಗ್ರಾಮ, ಒಂದು 4 ಮನೆ ಇದೆ ಅಂತ ಅಂದರೆ ಮೂಲಭೂತ ಸೌಕರ್ಯ ಇರಲೇಬೇಕು ಅಲ್ವಾ? ಯಾಕಿಲ್ಲ? ಒಂದು ರೇಷನ್ ಕಾರ್ಡ್ ಇಲ್ಲ, ವೋಟರ್ ಐ ಡಿ ಇಲ್ಲ ಅಂತಂದರೆ ಹಾಗಿದ್ರೆ ಇವರು ನಮ್ಮ ಕರ್ನಾಟಕದವರೇನೋ ಅಥವಾ ಬೇರೆ ದೇಶದವರ? ನಾನು ಹುಟ್ಟಿರೋದೇ ಇಲ್ಲೇ ಸರ್, ಹುಟ್ಟಿರೋದಿಲ್ಲೇ ಸರ್. ಎಷ್ಟು ವರ್ಷ ಇಲ್ಲೇ ಬದುಕಿ ಸರ್, ಮತ್ತೆ ಇಲ್ಲೇ ಇರ್ಬೇಕಂತ ಆಸೆ ಸರ್. ಎಲ್ಲ ಮದಳ ನಮಗೆ ಸರ್. ನನಗೆ ಇವಾಗ 53 ವರ್ಷ ಇಲ್ಲೇ ಹುಟ್ಟಿರೋದು. ನಾನು ನಮ್ಮ ಅಪ್ಪರು ಇದ್ದಾರೆ ಇಲ್ಲಿ. ಈಗ ನಮಗೆ ನೀರಿಂದು ಸವಲತ್ತು ಬೇಕು ಸರ್. ಹುಡುಗರಿಗೆ ಓಡಾಡಕ ರಸ್ತೆ ಬೇಕು, ನಮ್ಮದು ಅನ್ನೋದೊಂದು ಬೇಕು ಸರ್. ಎಲ್ಲಾರು ಬರ್ತಾರ ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾರೆ ಸರ್. ಮತ್ತೆ ಇದನ್ನ ನಾವು ಹೆಂಗ್ ಮಾಡ್ಬೇಕು? ಬಂದೋಗ್ಯಾರ ಸರ್. ಅವ್ರು ಹೇಳ್ತಾರ ಓಟ್ ಹಾಕೋ ಟೈಮ್ನಾಗ ಬರ್ತಾರ, ಓಟ್ ಹಾಕ್ಸಿ ಅಂತಾರ ಹೋಗ್ತಾರ. ನಮಗಿದೆ ಸರ್, ನಮಗ್ ಬೇಕು ಇದು ಜಾಗ, ನಮ್ಗೆ ಹಕ್ಕು ಬೇಕು ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈಗ ಜನರು ಇದ್ದಾರೆ, ಅವರು ಅಲ್ಲಿ ಬಹು ವರ್ಷಗಳಿಂದ ಇದ್ದಾರೆ ಅಂತಂದರೆ ಅವ್ರಿಗೊಂದು ಮೂಲಭೂತವಾಗಿ ಯಾವುದೂ ಹಕ್ಕುಗಳು ಸಿಗ್ತಾ ಇಲ್ಲ ಅಂತಂದರೆ ಯಾವ ಥರ ಲೆಕ್ಕಾಚಾರ ಆಗಿದ್ದು? ಓಟ್ ಮಾತ್ರ ಬೇಕು, ಮತ್ತು ಇನ್ನವ್ರಿಗೇನು ವ್ಯವಸ್ಥೆ ಕಲ್ಪಿಸಲ್ವಾ? ಖಂಡಿತವಾಗ್ಲೂ ನೀತಿ. ಯಾಕಂದ್ರೆ 80 ವರ್ಷಗಳಿಂದ ಇಲ್ಲಿ ಅರಣ್ಯ ಅಂಚದಲ್ಲಿ 70 ಕುಟುಂಬಗಳು ವಾಸ ಇರುವಂತದ್ದು. ಅದು ಹೊಸಪೇಟೆ ತಾಲೂಕಿನ ವಾಸನಕೆರೆ ಅನ್ನುವಂತ ಗ್ರಾಮ. ಈ ಗ್ರಾಮದಲ್ಲಿ ವಿದ್ಯುತ್, ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಇದೆ. ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಶಾಸಕರುಗಳಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಎಲ್ಲರೂ ಬಂದು ಭೇಟಿ ನೀಡಿ ಮತವನ್ನ ಕೇಳ್ತಾರೆ. ವೋಟ್ ಬ್ಯಾಂಕ್ ಆಗಿ ಮನೆ ಮನೆಗೆ ಬಂದು ಅವ್ರಿಗೆ ಮತ ಕೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಇವರು 80 ವರ್ಷಗಳಿಂದ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರುವಂತದ್ದು ಕೂಡ ಹೌದು. ಅವರು ಪ್ರತಿ ಬಾರಿ ಕೂಡ ಕೇಳ್ತಾ ಇದ್ರೆ. ಇನ್ನು ಗ್ರಾಮ ಪಂಚಾಯತಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಸಹ ಹೌದು, ಕಲ್ಲಹಳ್ಳಿ ಅಂತ ಹೇಳುವಂತ ಗ್ರಾಮ ಪಂಚಾಯತಿ ಇದೆ. ಈ ಗ್ರಾಮ ಪಂಚಾಯತಿ ಇವ್ರ ವ್ಯಾಪ್ತಿಗೆ ಬರುವಂತದ್ದು ಕೂಡ ಹೌದು. ಇಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲರಿಗೂ ಕೂಡ ಸಾಕಷ್ಟು ಬಾರಿ ಕೇಳ್ತಾನೆ ಬಂದಿದ್ದಾರೆ. 100 ವರ್ಷಗಳಾದ್ರೂ ಸಹ ನಾವು ಇಲ್ಲೇ ವಾಸವಾಗಿರ್ತೀವಿ, ನಮಗೊಂದಿಲ್ಲೊಂದು ಸರಿಯಾದ ಜಾಗವನ್ನ ಮಾಡಿಕೊಡಿ ಅನ್ನೋಂತಾಗಿರ್ಬೋದು. ಮತ್ತು ಈಗ ಅದರ ನಡುವೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಮಾತುಗಳಾಗ್ತಾ ಇರುವಂತದ್ದು ಏನಂದ್ರೆ, ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನೀವು ಯಾವುದೇ ರೀತಿಯಾಗಿ ಅರಣ್ಯ ಪ್ರದೇಶ ಅಂಚಿನಲ್ಲಿ ನೀವು ಇರೋಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಇವರು 80 ವರ್ಷಗಳಿಂದ ನಾವು ಇಲ್ಲಿ ಬದುಕ್ತಾನೆ ಬಂದಿದ್ದೀವಿ, ನಾವ್ ಇಲ್ಲಿದ್ದೀವಿ, ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಸ್ಥಳೀಯರ ಮಾತಾಗಿದೆ. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಇದು ಕಾಯ್ದಿಟ್ಟಿರುವ ಪ್ರದೇಶ ಆಗಿದ್ದರಿಂದ ನಿಮ್ಗೆ ಇಲ್ಲಿರ್ಲಿಕ್ಕೆ ಅವಕಾಶಗಳಿಲ್ಲ ಮತ್ತು ಮನೆ ನಿರ್ಮಾಣಕ್ಕೆ ಇಲ್ಲಿ ನಿಷೇಧವನ್ನ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ರು. ಆದ್ರೆ 2021ರವರೆಗೂ ಕೂಡ ಕಲಹಳ್ಳಿ ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನ ಕಟ್ತಾ ಬಂದಿದ್ದಾರೆ. ಇಲ್ಲಿ ಏನು ವ್ಯಾಸನಕೆರೆ ಗ್ರಾಮಸ್ಥರು ಇಲ್ಲಿ ಇದ್ಕೊಂಡೇ ಬಂದಿರುವಂತದ್ದು. ಆದ್ರೆ ಇವ್ರಿಗೆ ಹಕ್ಕು ಪತ್ರ ಕೂಡ ನೀಡಿಲ್ಲ. ಈ ಮುಂಬರುವ ಚುನಾವಣೆಯಲ್ಲೂ ಕೂಡ ನಾವು ಬಹಿಷ್ಕಾರವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಹಕ್ಕು ಪತ್ರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಇಲ್ಲಿ ಇರಬಹುದು ಅನ್ನುವಂಥದ್ದು ಕೂಡ ಇದೆ.
ಇದೆ. ಆದ್ರೆ ನಾವು ಸಾಕಷ್ಟು ಬಾರಿ ಶಾಸಕರುಗಳಿಗೆ ಭೇಟಿ ನೀಡ್ತಾ ಇದ್ದೀವಿ, ಆದ್ರೆ ಇವ್ರು ಯಾವುದೇ ರೀತಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ. ಇಲ್ಲ ಅಂದ್ರೆ ನಮ್ಗೆ ಬೇರೆ ಕಡೆ ಆದ್ರೂ ಸೈಟ್ ಹಂಚಿಕೆ ಮಾಡ್ಕೊಟ್ರೆ ನಾವು ಅಲ್ಲಾದ್ರೂ ಹೋಗ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರೆ, ಈ ಬಗ್ಗೆ ಅರಣ್ಯ ಸಚಿವರು ಕೂಡ ನೋಡ್ಬೇಕಾಗತ್ತೆ ಮತ್ತು ಜಿಲ್ಲಾಡಳಿತ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಈ ಗ್ರಾಮದಲ್ಲಿರುವಂತಹ ಪರಿಸ್ಥಿತಿಯನ್ನ ಸರಿ ಮಾಡ್ಬೇಕು ಮತ್ತು ಮುಂದಾಗಿ ಇದಕ್ಕೆ ಸರಿ ಮಾಡ್ತಾನೆ ಅಂತ ಕಾದು ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.